ನಮಸ್ಕಾರ, ನಾನು ಲಹರಿ. ವೆಲ್ಕಮ್ ಬ್ಯಾಕ್ ಟು ಅನಾದರ್ ನಮ್ಮ ಫ್ಯಾಮಿಲಿ ಟ್ರಿಪ್ಪು. ಈ ಸಲ ನಾವು ಪೋತ್ಲೂರು, ಶ್ರೀಶೈಲ, ಮಹಾನಂದೀಶ್ವರ ಆಂಧ್ರ ಪ್ರದೇಶಲ್ಲಿ ಹೋಗಿದ್ದಿದ್ದು. ಹೋಗ್ತಾ ದಾರಿಲಿ ನಮಗೆ ಒಂದು ಕೋತಿಗಳ ಫ್ಯಾಮಿಲಿನೇ ಸಿಕ್ಕಿತ್ತು. ಅದನ್ನೆಲ್ಲರೂ ಎಲ್ಲದಕ್ಕೂ ಮಾತಾಡಿಸ್ಕೊಂಡು ದೆನ್ ನಮ್ಗೆ ಕಸಿನ್ ಉದ್ಭವಿ ಕಾರಲ್ಲಿ ಒಳಗಡೆ ಹಿಂದೆ ಕೂತ್ಕೊಂಡು ಹೋಗೋರಿಗೆ ಬರೋರಿಗೆಲ್ಲ ಬಾಯ್ ಮಾಡ್ಕೊಂಡು ಫ್ಲೈಯಿಂಗ್ ಕೇಸ್ ಕೊಡ್ತಾಯಿದ್ಲು. ಒಂದು ಬ್ರೇಕಲ್ಲಿ ಎಳ್ನೀರು ಕೊಡ್ಕೊಂಡು ಮತ್ತೆ ಉದ್ಭವಿ ನಾಲ್ಗೆನ ಹೆಂಗೆ ಮೂವ್ ಟಚ್ ಮಾಡಬಹುದು ಅಂತ ಟ್ರೈ ಮಾಡ್ತಾ ಇದ್ಲು. ಜರ್ನಿ ಮಾತ್ರ ಸಕ್ಕದಾಗಿತ್ತು. ಬೆಟ್ಟಗಳು, ಗುಡ್ಡಗಳು, ಮಾತುಗಳು, ಹಾಡುಗಳು ನಡುವೆ ವಿಧ ವಿಧವಾದ ಸನ್ಸೆಟ್ ವ್ಯೂಸ್ನ ಎಂಜಾಯ್ ಮಾಡಿಕೊಂಡು ನಾವು ಪೋತ್ಲೂರು ರೀಚ್ ಆಗೋಷ್ಟರಲ್ಲಿ ರಾತ್ರಿ ಆಗೋಗಿತ್ತು. ನಾವು ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು, ಘಾಟ್ ಸೆಕ್ಷನ್ ಎಲ್ಲ ಟ್ರಾವೆಲ್ ಮಾಡಿ ಸುಸ್ತಾಗಿದ್ದು ಅಂತ ಮಲ್ಗೋ ಪ್ಲಾನ್ ಇತ್ತು. ಎಲ್ಲರೂ ಮಾತಾಡಿಕೊಂಡು ಫುಲ್ ಫನ್ ಮಾಡಿಕೊಂಡು, ಆ್ಯಕ್ಚುಲಿ ಹೇಳಬೇಕಂದ್ರೆ ಉದ್ಭವಿಗೆ ನೆಕ್ಸ್ಟ್ ಡೇ ಬೋರ್ಡ್ಗುಂಡು ಮಾಡಿಸೋ ಪ್ಲಾನ್ ಇತ್ತು. ಫುಲ್ಲು ಕುಣಿತಾ ಇದ್ಲು ಬೆಡ್ ಮೇಲೆ. ಬೆಳಗ್ಗೆ ಎದ್ದಾಗ ಒಳ್ಳೆ ವ್ಯೂ ಇತ್ತು. ಲಾಸ್ಟ್ ಟೈಮ್ ಇದೇ ಸ್ಪಾಟಿಗೆ ಬಂದಾಗ ಜನ ಸಾಗರ ಇತ್ತು. ನಾನು ನಮ್ಮಮ್ಮ ಕಾರ್ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಉದ್ಭವಿ ಬೋರ್ಡ್ಗುಂಡು ಮಾಡಿಸ್ಕೊಂಡು ಬಂದಿದ್ಲು. ಅವಳೇ ಕೂತ್ಕೊಂಡು ಖುಷಿಯಾಗಿ ಮಾಡಿಸ್ಕೊಂಡ್ಲಂತೆ. ಒಂದು ಡ್ರಾಪ್ ಕೂಡ ಕಣ್ಣೀರು ಹಾಕಿರ್ಲಿಲ್ವಂತೆ. ಪ್ರಿಟಿಯಾಗಿ ಕಾಣಿಸ್ತಾ ಇದ್ಲು. ಆಮೇಲೆ ಎಲ್ಲರೂ ರೆಡಿ ಆದ್ವಿ. ನಮ್ಮಮ್ಮ, ನಾನು, ನಮ್ಮಮ್ಮ, ನಮ್ಮತ್ತೆ, ಉದ್ಭವಿ, ರುಚಿ, ಅಜ್ಜಿ, ತಾತ ಆ್ಯಂಡ್ ಕಿರಣಣ್ಣ ಎಲ್ಲರೂ ರೆಡಿಯಾಗಿ ನಾವು ಹೊರಟಿದ್ದು ದೇವಸ್ಥಾನದ ಕಡೆಗೆ. ದೇವಸ್ಥಾನದಲ್ಲಿ ಇವತ್ತು ಗಣೇಶ ಹಬ್ಬದ್ದು ಸ್ಪೆಷಾಲಿಟಿ. ಯಾರೂ ಜನನೇ ಇರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ನೂಕು ನುಗ್ಗಲು ಕ್ಯೂ ಇತ್ತು. ಬಟ್ ದಿಸ್ ಟೈಮ್ ಇಟ್ ವಾಸ್ ಸೋ ಪೀಸ್ಫುಲ್. ಆರಾಮಾಗಿ ನಾವು ದರ್ಶನ ಮಾಡ್ಕೊಂಡಿದ್ದು. ಉದ್ಭವಿ ಬೋಡ್ಗುಂಡು ಮಳೇಲಿ ನೆಂದೋಗುತ್ತೆ ಅಂತ ಕೈ ಅಡ್ಡ ಇಟ್ಕೊಂಡಿದ್ಲು. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಪ್ರಸಾದ ತಿಂದು, ಅಜ್ಜಿ ಕೋತಿಗಳಿಗೂ ಒಂದಷ್ಟು ಇದ್ವು, ಅಲ್ಲಿ ಪ್ರಸಾದ ಕೊಟ್ಟರು. ದಿಸ್ ಇಸ್ ದ ಫಸ್ಟ್ part. I'll upload the second part. Thanks for watching this video. Bye.